ಈಗ ಬೆಂಬಲ ನೋಡಿ, ಇಲ್ಲಿ ಪಾರ್ಟಿ ಇದೆ, ಪಾರ್ಟಿ ಬಿಟ್ಟು ಬೇರೆ ಇಲ್ಲ. ಪಾರ್ಟಿ ನಿರ್ಧಾರ, ಹೈಕಮಾಂಡ್ ನಿರ್ಧಾರ, ಅಂತಿಮ ನಿರ್ಧಾರ. ನಾವು ಕ್ರಾಂತಿ ಅಂತ ಎಲ್ಲೂ ಹೇಳಲಿಲ್ಲ. ಬಿಜೆಪಿಯವ್ರ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಡ್ಸು. ಅವ್ರಿಗೇನಾದ್ರು ಒಂದು ಹೇಳಬೇಕು, ಬೆಳಗ್ಗೆ ಎದ್ದು ಟಿ ವಿಲಿ ಬರಬೇಕು, ಅವರು ಮಾಧ್ಯಮದಲ್ಲಿ ಅವ್ರದ್ದು ಬರಬೇಕು, ಅವ್ರು ಇದ್ದಾರೆ ಇಲ್ಲಿ, ಆ ಪಾರ್ಟಿ ಇದೆ ಅನ್ನೋದು ತೋರಿಸ್ಕೋಬೇಕು, ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಏನು ಅನುಮಾನ ಏನಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲಿ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮಯ್ಯನವರು CM ಇದ್ದಾರೆ, ಅವರು ಫ್ಯೂಚರಲ್ಲಿ ಇನ್ನೂ ಅವ್ರಿಗೆ ಭಾಳಷ್ಟು ವಯಸ್ಸಿದೆ, ಇನ್ನೊಂದು 2 ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಹೇಳಬೇಕು, ನಾವು ಹೇಳಕ್ಕೆ ಬರೋಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದ ನೋಟಿಸ್ ಕೊಟ್ಟರು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಪರವಾಗಿ ಮಾತಾಡಿದಂಥ ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಕೊಡ್ತಾರೆ ಸರ್? ಅದು ಕೊಡುವುದು ಅಧ್ಯಕ್ಷರ ನಿರ್ಧಾರ, ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅಲ್ಲಲ್ಲ, ಈಗ ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಈಗ ಅವರು ಯಾವ ಮಾನದಂಡದ ಮೇಲೆ ನೋಟಿಸ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ, ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ. ಸೊ ಅವ್ರಿಗೇನಾದ್ರು ಅವ್ರ ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಅವ್ರಿಗೂ ಕೊಡ್ತಾರೆ. ಅದರಲ್ಲೇನು ಪಕ್ಷದ ಮುಂದೆ ಯಾರೂ ದೊಡ್ಡವರಲ್ಲ. ನಮ್ಮ ಒಂದು ವೈಯಕ್ತಿಕ ನಮ್ಮ ಒಂದು ಇದಕ್ಕೋಸ್ಕರ ನಾವು ಪಾರ್ಟಿಲಿದ್ದೀವಿ, ಪಾರ್ಟಿ ನಮಗೋಸ್ಕರ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ಬರ್ತಾರೆ, ಹೋಗ್ತಾರೆ, ಇರ್ತಾರೆ, ಆದರೆ ಅಲ್ಲೇನು ವೈಯಕ್ತಿಕವಾದ ನಿರ್ಧಾರ ಅಂತಿಮ ಆಗಲ್ಲ. ಹೈಕಮಾಂಡ್ ಮುಂದೆ ಒಲವು ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದ್ರೆ ಸಂದರ್ಭ ಬಂದಾಗ ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ ರೋಡಲ್ಲೆಲ್ಲ? ಈ ಹೇಳಿಕೆಯಲ್ಲಿ ಡ್ಯಾಮೇಜ್ ಆಗಲ್ಲ ಸರ್? ಯಾವುದು? ಈ ರೀತಿ ಆದಿ ಬೀದಿಲೆಲ್ಲ ನಿಮ್ಮ ಶಾಸಕರುಗಳೇ ಮಾತಾಡುವಂಥದ್ದು, ಬೇರೆಯವ್ರು ಮಾತಾಡ್ತಿರೋದು ಒಂದು ಬೇರೆ, ಈ ಕಡೆ ಈಗ ಕೆಲವರು ಅಭಿಮಾನ ಅವ್ರವ್ರು ಬೇಕಾದಂಗೆ ಮಾತಾಡ್ಬಿಡ್ತಾರೆ. ಇರಲಿ, ಅದೇನು ಹೇಳಿ, ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ. ಅವ್ರ ಅಭಿಮಾನ ಯಾರ ಮೇಲೆ? ನಮ್ಮದು ಪಕ್ಷದ ಮೇಲೆ. ಈಗ ನೋಡಿ, ನಾವು ಹಂಗೆಲ್ಲ ಅನ್ವಾಂಟೆಡ್ ಹೇಳಿಕೆ ಕೊಡೋಕೆ ಹೋಗಲ್ಲ. ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದ್ದೀವಿ, ಕಾಂಗ್ರೆಸ್ ಪಾರ್ಟಿಲಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವ್ರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ, ಅವರು ನಮಗೆ ಸಹಕಾರ ಮಾಡ್ತಿದ್ದಾರೆ, ನಾವು ಜೊತೆಲಿ ಒಳ್ಳೆಯ ಅನುದಾನ ನಮಗೆ ಕೊಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ತಾಯಿದ್ದೀವಿ.